ಈ ಸ್ಟ್ರೀಟ್ ನಲ್ಲಿ ಎಲ್ಲಾ ಪ್ರೈವೇಟ್ ಪಾರ್ಟಿಗಳ ಎಂಟ್ರೆನ್ಸ್ ನಲ್ಲಿ ಈ ತರ ಹುಡುಗಿರ್ನ ಕೊಂಡ್ಸಿರ್ತಾರೆ ನೋಡಿ. ಕ್ಯಾಮ್ರಾ ನೋಡಿದ ತಕ್ಷಣ ಮಕ ಮುಚ್ಕೊಂತಿದ್ದಾರೆ. ಇವ್ರನ್ನ ನೋಡಿ ಜಸ್ಟ್ ಅಟ್ರಾಕ್ಟ್ ಆಗಿ ಜನ ಒಳಗಡೆ ಬರ್ಲಿ, ಬಿಸ್ನೆಸ್ ಆಗ್ಲಿ ಅಂತ ಅಷ್ಟೇ. ಯಾರಾನ ಒಬ್ರೇ ಕುತ್ಕೊಂಡು ಕುಡಿತಾ ಇದ್ರೆ ಈ ತರ ಹುಡುಗಿರ್ ಬಂದು ಫ್ರೆಂಡ್ಸ್ ಆಗಿ ಅದಾದ್ಮೇಲೆ ಎಣ್ಣೆ ಕೊಡ್ಸಿ ಅಂತ ಕೇಳ್ತಾರೆ. ಒಂದು ಸ್ಪಾಗ್ ಹೋಗ್ಬಿಟ್ಟು ಜಸ್ಟ್ ಕೇಳೋಣ ಹೇಗಿರುತ್ತೆ ಅಂತ. ನೋಡಿ, ಇದು ಝೋಯಾ ಥೈ ಸ್ಪಾ ಅಂತ. Yes sir, you're looking for massage. You have back pain, body pain and going just relaxation. Just 60 minutes, 90 minutes, 2 hours. ಅತಿಯಾಗಿ ಕುಡಿಯೋದ್ ಯಾಕೆ, ಹಿಂಗೆ ತೂರಾಡ್ಕೊಂಡು ಹೋಗೋದ್ ಯಾಕೆ? ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸೌತ್ ಗೋವಾಗೆ ಸ್ವಾಗತ ಸುಸ್ವಾಗತ. ಸೌತ್ ಗೋವಾ ಅಂದ ತಕ್ಷಣ ನಮಗ್ ಜ್ಞಾಪನ ಬರತ್ತೆ ಬಾಗಾ ಬೀಚ್. ನಾನ್ ಇವತ್ತು ನೈಟ್ ಲೈಫ್ ಇನ್ ಬಾಗಾ ಬೀಚ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ. ಎಲ್ಲೆಲ್ಲಿ ಫ್ರೀ ಪಾರ್ಟೀಸ್ ಇರುತ್ತೆ, ಡಿಜೆ ಇರುತ್ತೆ, ಹೆಂಗ್ ಎಂಜಾಯ್ಮೆಂಟ್ ಇರುತ್ತೆ. ನೈಟ್ ಲೈಫ್ ಇನ್ ಬಾಗಾಗೆ ಸ್ವಾಗತ ಸುಸ್ವಾಗತ. ಇದೇ ಎಂಟ್ರೆನ್ಸ್ ಅಪ್ಪ ಬಾಗಾ ಬೀಚ್ಗೆ. ಏನ್ ಜಿಗಿ 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 ಅಂತ ಇದೆ, ಎಲ್ಲ ಫುಲ್ಲು ಲೈಟಿಂಗ್ಸು ಜಿಗಿ 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 ಅಂತ ಇದೆಯಲ್ಲಪ್ಪ. ಗೋವಾದಲ್ಲಿ ತುಂಬಾನೇ ಬೀಚಸ್ ಇದೆ. ನಾರ್ತ್ ಅಲ್ಲಿ ತುಂಬಾ ಬೀಚಸ್ ಇದೆ, ಸೌತ್ ಅಲ್ಲಿ ತುಂಬಾ ಬೀಚಸ್ ಇದೆ. ಬಟ್ ಗೋವಾ ಅಂದಿದ ತಕ್ಷಣ ಜ್ಞಾಪನ ಬರತ್ತೆ ಬಾಗಾ ಬೀಚ್. ಯಾಕೆ ಅಂದ್ರೆ ಈ ಪಾರ್ಟಿ ಲೈಟಿಂಗ್ಸು, ಈ ಪಾರ್ಟಿ ಕ್ರೌಡ್ ನೋಡಿ, ಏನ್ ಕ್ರೌಡ್ ಇದಾರೆ. ಸೊ ನೋಡಿ ಎಷ್ಟು ಕ್ರೌಡ್. ನಮ್ಗೆ ಸುಮಾರು ಡಿಜೆ ಪಾರ್ಟೀಸ್ ಫ್ರೀ ಸಿಗುತ್ತೆ. ಅಂದ್ರೆ ನೀವ್ ಎಣ್ಣೆ ಹೊಡಿದೇ ಇರಿ, ನೀವು ಫುಡ್ ಆರ್ಡರ್ ಮಾಡದೇ ಇರಿ, ನಿಮ್ಗೆ ಫ್ರೀ ಆಗಿ ಡ್ಯಾನ್ಸ್ ಆಡ್ಬೋದು. ಸೊ ಡ್ಯಾನ್ಸ್ ಇರುತ್ತೆ, ಸಾಂಗ್ ಇರುತ್ತೆ, ಈ ತರ ಆರಾಮಾಗಿ ಎಂಜಾಯ್ ಮಾಡಕ್ಕೆ ಲಕ್ಸುರಿಯಸ್ ಆಗಿದೆ. ನೋಡಿ ಹೇಗಿದೆ, ಒಬ್ರೊಬ್ರಿಗೂ ಒಂಥರ ಮದ್ವೆ ಮನೆ. ಹೆಂಗೆ ಅಂದ್ರೆ ಇದು ಮದ್ವೆ ಮನೆ ಜಾತ್ರೆಗಳ ತರ ಆಗೋಯ್ತು. ಆ ಪಾರ್ಟಿ ಡೆಕೋರೇಷನ್ ಮಾಡೋರೆ. ನೋಡಿ ಬಾಗಾ ಬೀಚು ಎಷ್ಟು ದೊಡ್ಡದಂದ್ರೆ ನಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ನಿಮಗ್ ನೋಡಿ ಡೆಡ್ ಎಂಡೇ ಇಲ್ಲ. 2x ಹಾಕ್ತೀನಿ. ಎಷ್ಟು ನೋಡಿ, ಫುಲ್ ಕ್ರೌಡೆಡ್. ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ, ಸುತ್ತ ಇದೆ. ಈಗ ನೋಡಿ ಇದೊಂದ್ ಇದ್ಯಾ, ಸೆಟಪ್ ಇದ್ಯಾ, ಇಲ್ಲಿ ಬಂದ್ ಕೂತ್ಕೊಂಡ್ರೆ ಅಲ್ಲೇನಾರು ಆರ್ಡರ್ ಮಾಡ್ಲೇಬೇಕು, ಅಲ್ಲೇನಾರು ತಿನ್ಲೇಬೇಕು, ಇಲ್ಲ ಅಂದ್ರೆ ಅಲ್ಲಿಂದ ಹೊರ ಕಳಿಸ್ತಾರೆ. ಅದೇ ರೀತಿ ಒಂದೊಂದ್ಸತಿ ಒಬ್ರೊಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಜನ ಜಾಸ್ತಿ ಇದ್ರೆ ಫೋಟೋಸ್ ಕೂಡ ತೆಗಿಯಕ್ ಬಿಡಲ್ಲ. ಸೊ ಫೋಟೋಸ್ಗೆ 50 ರೂಪೀಸ್ 100 ರೂಪೀಸ್ ಈ ತರ ಫೈನ್ ಕೂಡ ಹಾಕ್ತಾರೆ. ಲ್ಯಾಸ್ ಅಂತ ಇದೆಯಲ್ಲ ನೋಡಿ, ಇದು ಮೇನ್ ಹೋಟೆಲ್ ಇದು. ಬಟ್ ಅವರು ಈ ಥೀಮ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಆ ಹೋಟೆಲ್ ಇಂದಾನೆ ಅವ್ರಿಗೆಲ್ಲ ಸಪ್ಲೈ ಆಗುತ್ತೆ. ನೋಡಿ ಒಂದೊಂದ್ ಕಡೆ ಜನನೇ ಇರಲ್ಲ, ಓಕೆನಾ, ಒಂದೊಂದ್ ಕಡೆ ಜನ ಇರಲ್ಲ, ಒಂದೊಂದ್ ಕಡೆ ಫುಲ್ಲು. ಆ ಕಡೆ ಎಲ್ಲ ನೋಡಿ ಫುಲ್ ಜನ ಇದ್ದಾರೆ. ಲೆಫ್ಟ್ ಸೈಡ್ ಅಲ್ಲೆಲ್ಲ ನಿಂತಿದಾರಲ್ವಾ, ಇವರೆಲ್ಲ ಆಕ್ಚುಲಿ ಹಿಂಗ್ ಹೋಗೋ ಕಸ್ಟಮರ್ಸ್ ನ ಕರೀತಾರೆ. ಬನ್ನಿ ನಮ್ ಪ್ಲೇಸ್ ಅಲ್ಲಿ ಕುತ್ಕೊ ಬನ್ನಿ, ನಮ್ಮ ಹೋಟ್ಲ್ ಹತ್ರ ಕುತ್ಕೊ ಬನ್ನಿ, ಡಿಜೆ ಇರುತ್ತೆ, ಫ್ರೀ ಡಿಜೆ ಇರುತ್ತೆ, ಆರಾಮಾಗಿ ಡಿಜೆ ಎಂಜಾಯ್ ಮಾಡಿ. ನೋಡಿ ನೀವು ಪ್ರತಿ ಕಡೆ ನೋಡ್ಬೋದು, ಹಿಂಗ್ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಎಲ್ಲಾರ್ಗು ಕಸ್ಟಮರ್ಸ್ಗೆಲ್ಲ. Like studio drinks, beer, food. Hookah, drinks, food, veg, non-veg, seafood. Okay, how much starting cost? From starting from Drinks, beer 150. Oh, like that. Small beer. Large 220 and hookah 500. DJ like DJ 10 o'clock. free. 10 o'clock close, close or start? Close. 10 o'clock close. Free DJ closes. Yeah, 10 o'clock. Okay, welcome. ನೋಡಿ ಹಿಂಗೆ ಕೇಳ್ತಾರೆ ಅಂದ್ರೆ ಕಮ್ಮಿನೇ ಇರುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಕರೆಕ್ಟ್. ನೋ ಇಟ್ಸ್ ಓಕೆ, ಥ್ಯಾಂಕ್ ಯು. ಅಂದ್ರೆ ಇಲ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ಎಣ್ಣೆ ಅದು ಇದು ಎಲ್ಲ ಕಮ್ಮಿನೇ ಇರುತ್ತೆ. ಬಟ್ ಎಣ್ಣೆ ನೀವು ಕಮ್ಮಿ ಕೊಡ್ತಾರೆ, ಅದ್ರ ಜೊತೆ ಸೈಡ್ಸ್ ಇರುತ್ತಲ್ವಾ, ಸೈಡ್ಸ್ ಜಾಸ್ತಿ ಇರುತ್ತೆ. ನೋ ಇಟ್ಸ್ ಓಕೆ. Where are you from? Nepal. How old are you? 21. From how many years you are working here? Just 1 month. 1 month. Okay, how is the business? Good. Okay. Okay. Why did you choose this Goa? Because I want money. Money, yeah. ಕಾಸೆ ಪಣ ಕೊಟ್ಟು ಮನಿ ಕಾಸೆ.
ಎಲ್ಲ ಮಾಡೋದೇ ದುಡ್ಡುಗೋಸ್ಕರ. ಸೊ ಅವರು ಕೂಡ 21 ವರ್ಷ ಅಂತೆ, ಆ ಹುಡುಗನ್ ದುಡ್ಡುಗೋಸ್ಕರ ಬಂದಿರ್ ಕೆಲಸ ಮಾಡ್ತಿದ್ದಾನೆ. ನಾವು ಹೋಗ್ತಾ ಹೋಗ್ತಾ ಹಿಂಗೆ ಪ್ರತಿಯೊಬ್ರು ಕೂಡ ನಮ್ಮನ್ನ ಮಾತಾಡಿಸ್ತಾರೆ, ಬನ್ನಿ ಉಕ್ಕ ಎಣ್ಣೆ ಹೊಡಿರಿ ಎಲ್ಲ ಕಮ್ಮಿ ಹೇಳ್ತಾರೆ. ಇಲ್ಲೇ ಎಣ್ಣೆ ಏನೇನ್ ಹೊಡ್ಸಿರ್ತೀವಿ ಅದಕ್ಕೂ ಒಪ್ಪಂಗೆ ಬಿಲ್ ಹಾಕ್ಬಿಟ್ಟು ಸೀದಾ ಕಳಿಸ್ತಾ ಇರ್ತಾರೆ. ನಮ್ಮ ಹತ್ರ ದುಡ್ಡಿಲ್ವಾ, ಇಲ್ಲಿದೆ ನೋಡಿ ಈ ತರ ಪ್ಲೇಸ್, ಇಲ್ಲಿ ಆರಾಮಾಗಿ ಕುತ್ಕೋಬಹುದು. ಎಲ್ಲಾರು ಕೂತಿದ್ದಾರೆ, ಯಾರ್ಯಾರು ಖರ್ಚು ಮಾಡಕ್ ಆಗಲ್ಲ, ದುಡ್ಡಿಲ್ದಿರೋರು ಮಟ್ಟಲ್ಲಿ ಕೂತಿದ್ದಾರೆ. ಇಲ್ಲೆಲ್ಲ ದುಡ್ಡಿರೋರು ಅದು ಇದು ಪರ್ಚೇಸ್ ಮಾಡೋರು. ಎಲ್ಲಿ ಗಂಟ ಇದೆ ನೋಡಿ ಬಾಗಾ ಬೀಚ್ ಅಂತ ಎನಿ ಟೈಮ್ ಕ್ರೌಡ್ ಇದ್ದೇ ಇರುತ್ತೆ. ಅತಿಯಾಗಿ ಕುಡಿಯೋದ್ ಯಾಕೆ, ಹಿಂಗೆ ತೂರಾಡ್ಕೊಂಡು ಹೋಗೋದ್ ಯಾಕೆ, ಇಲ್ಲೆಲ್ಲ ಇದೆಲ್ಲ ಕಾಮನ್. ಮ್ಯಾಂಗೋ, ಪೈನಾಪಲ್, ಫ್ರೂಟ್ಸ್. ಭಯ್ಯ ಕಿತ್ನಾ? 50. ಹೌ ಮಚ್ ಯು ವಿಲ್ ಅರ್ನ್ ಎ ಡೇ? 2500. ಪ್ರಾಫಿಟ್ 1000 profit. 1500 is your business amount for fruits. Okay, give us 2. ನೋಡಿ ಹಣ್ಣು ಮಾರೋರೆ 2500 ದುಡಿತಾರೆ, 1000 ಪ್ರಾಫಿಟ್ ಅಂತೆ. ಇಷ್ಟೇ ಅಲ್ಲ ಬಾಗಾ ಬೀಚು. ಈಗ ನಾನು ನಿಮ್ಗೆ ಬಾಗಾ ಸ್ಟ್ರೀಟ್ ತೋರಿಸ್ತಾ ಇದ್ದೀನಿ. ಏನಪ್ಪಾ ಇದು ಬಾಗಾ ಸ್ಟ್ರೀಟ್ ಅಂತಿದ್ದೀರಾ? ಈಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ MG ರೋಡ್ ಇರುತ್ತೋ ಅದೇ ತರ ಅದ್ರ ಅಪ್ನಂಗೆ ಅಂತ ಹೇಳ್ಬೋದು. ಬನ್ನಿ ಬಾಗಾ ಸ್ಟ್ರೀಟ್ ಹೇಗಿದೆ ಅಂತ ತೋರಿಸ್ತೀನಿ, ನೀವು ಕೂಡ ನೋಡಿವ್ರಂತೆ. ನೋಡಿ ಇದೆ ಬಾಗಾ ಸ್ಟ್ರೀಟ್, ಇಲ್ಲಿ ಕಾಣಿಸ್ತಿದೆ, ಸ್ಟ್ಯಾಚು ಇದೆ ನೋಡಿ, ಹೆಂಗ್ ಕ್ರೌಡೆಡ್ ಆಗಿದೆ. ಈ ಸ್ಟ್ರೀಟ್ಗೆ ಕಳೆ ಬರದೆ ರಾತ್ರಿ ಹೊತ್ತೇ ಇಲ್ಲಿ ಚಿಕ್ಕ ಪಾರ್ಟಿಯಿಂದ ದೊಡ್ಡ ಪಾರ್ಟಿ ಗಂಟ ನಡೆಯುತ್ತೆ. ಪಬ್ಬು, ಪಾರ್ಟಿ, DJ, ಡ್ಯಾನ್ಸು, ಪ್ರತಿಯೊಂದಕ್ಕೂ ಎಂಟ್ರಿ ಫೀಸ್ ಇರುತ್ತೆ. ಒಳಗಡೆ ಹೋದ್ರೆ ಅಲ್ಲಿ ನೀವು ಖರ್ಚು ಮಾಡೋದ್ ಕೂಡ ಸಪರೇಟ್ ಇರುತ್ತೆ. ಹೆಂಗಿದೆ ಸೌಂಡ್, ಎಲ್ಲ ಪಾರ್ಟಿ ವೈಬ್ಸ್. ಇಲ್ಲಿ ಸಣ್ಣ ಸಣ್ಣ ಪಾರ್ಟೀಸ್ ಇಂದ ದೊಡ್ಡ ಪಾರ್ಟೀಸ್ ಗಂಟ ಇದೆ. ಇದರ ಆಚೆ ಒಬ್ರು ಹುಡುಗಿರ್ನ ಕುಂಡಿಸ್ಬಿಟ್ಟಿರ್ತಾರೆ, ಅವ್ರ ಅಟ್ರಾಕ್ಟ್ ಮಾಡ್ಬೇಕಲ್ಲ. ನೋಡಿ ಈ ತರ ಹುಡುಗಿರ್ ಕೂರ್ಸ್ಕೊಂಡ್ರೇನೆ ಹುಡುಗರು ಬರೋದು ಅಂದ್ಬಿಟ್ಟು ಕೂರ್ಸಿರೋದು ಅವ್ರನ್ನೆಲ್ಲ. ಅದಾದ್ಮೇಲೆ ಅಲ್ಲಿ ಒಳಗಡೆ ಎಣ್ಣೆ ಅದು ಇದು ಅಂತ ಖರ್ಚುಗಳು ಇದ್ದೇ ಇರುತ್ತೆ. ಸೊ ಈ ಸ್ಟ್ರೀಟ್ ಫುಲ್, ಬಾಗಾ ಸ್ಟ್ರೀಟ್ ಫುಲ್ ಏನಿದೆಯಲ್ವಾ, ಇದೆಲ್ಲ ಪೂರ. ಸೊ ಇದೇ ತರ ಇರುತ್ತೆ ಆಲ್ಮೋಸ್ಟ್. Full in enjoyment. Where are you from? We are from Hyderabad. Enjoying Goa vibes. Yeah. Well, vibes means what? Full galta. Bye. ಹಿಂಗೆ ಅಪ್ಪ ಸ್ಟ್ರೀಟ್ ಅಲ್ಲಿ, ಗೋವಾ ಸ್ಟ್ರೀಟ್ ಅಲ್ಲಿ ಹಿಂಗೆ ಫುಲ್ ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ. ಬಿಟ್ಟಿ ಅಲ್ಲ, ಕಮ್ಮಿ ಇದೆಯಲ್ಲ, ಎಣ್ಣೆ ಹೊಡೆದ್ಬಿಟ್ಟು ಹಿಂಗೆ ರೋಡ್ ಅಲ್ಲಿ ಹುಡುಗಿರ್ ನೋಡ್ಕೊಂಡು ತಿರ್ಗಾ ಆಡ್ಕೊಂಡು ಇಷ್ಟೇ ಕಣ್ರಿ ಗೋವಾ ತಿಳ್ಕೊಳ್ಳಿ. ಅಷ್ಟೇ ಗೋವಾ, ಇನ್ನೇನಿಲ್ಲ. ಇಲ್ಲಿಂದ ಇನ್ನ ಸ್ಪಾಗಳು ಸ್ಟಾರ್ಟ್ ಆಗುತ್ತೆ. ಉದ್ದಕ್ಕೂ ನಮ್ಗೆ ಸುಮಾರು ಸ್ಪಾ ಸಿಗುತ್ತೆ. भैया को लाइक करो, फॉलो करो, ಸಬ್ಸ್ಕ್ರೈಬ್ करो, भैया को आगे बढ़ाओ. ಕಂಟಿನ್ಯೂಸ್ ನಮ್ಗೆ ಸ್ಪಾಗಳು ಸಿಗುತ್ತೆ. ನೋಡಿ ಇಲ್ಲಿ ತೈ ಸ್ಪಾ 999 ಹಾಕಿದ್ರೆ ಒಬ್ಬ ಆಚೆ ಇದ್ದಾನೆ, ಅವನು ಬಂದವ್ರನ್ನೆಲ್ಲ ಕರೀತಾನೆ, ಬನ್ನಿ ಮಸಾಜ್ ಮಾಡಿಸ್ಕೊಳ್ಳಿ, ಆ ತರ ಇರುತ್ತೆ ಈ ತರ ಇರುತ್ತೆ ಅಂತ. ರಿಫ್ರೆಶ್ ಸ್ಪಾ, ಎಷ್ಟು ಸ್ಪಾ ಬೇಕಪ್ಪ ನಿಮ್ಗೆ? ರಿಫ್ರೆಶ್ ಸ್ಪಾ. ಓಕೆ, ಒಂದು ಸ್ಪಾಗ್ ಹೋಗ್ಬಿಟ್ಟು ಜಸ್ಟ್ ಕೇಳೋಣ ಹೇಗಿರುತ್ತೆ ಅಂತ. ನೋಡಿ ಇದು ಝೋಯಾ ತೈ ಸ್ಪಾ ಅಂತ, ನೋಡೋಣ ಹೇಗಿರುತ್ತೆ, ಕೇಳೋಣ ಏನೇನ್ ಸರ್ವಿಸ್ ಇರುತ್ತೆ. Hello sir. Hi. Looking for massage, sir? Yeah, sir. What type of massage you get? Which massage you going, sir? You have back pain, body pain, and going just relaxation. Yeah, just relaxation. You go for Swedish massage, is medium pressure, sir. Can I see the menu? Yes, please. This is massage is good, sir. Medium pressure, body relaxation massage. Okay. You going 60 minutes. just 60 minutes, 90 minutes, 2 hours. You have which time you going? 60 minutes, 90 minutes, 2 hours. No, just I was making. No problem. Roaming, just I saw. Okay. You're going for 60 minutes. I give the good offer also, sir. Okay. Okay. Thank you, sir. ಯಾರೆಲ್ಲ ಗೋವಾಗೆ ಮಸಾಜ್ ಮಾಡ್ಸಕ್ ಬರ್ತೀರಾ, ಮಸಾಜ್ ಅಂದ್ರೆ ನಾರ್ಮಲ್ ಬಾಡಿ ಮಸಾಜ್ ಅಷ್ಟೇ ಇರುತ್ತೆ. ಇದಂತೂ 200% ಗ್ಯಾರಂಟಿ ಕೊಡ್ತೀನಿ. ಹಲೋ, ಹಾಯ್, where are you from? Manchester. I'm fine, thank you. Oh, Enjoying the sun. enjoying the. Love it. Yes, super ma'am. Super energetic you are. Oh yeah, I've got full of energy. Love it. Thank you, ma'am.
ಸ್ಪಾ ತೋರ್ಸುದ್ನಲ್ಲ, ಸೊ ಈ ತರ ಸ್ಪಾಗಳಲ್ಲಿ ಏನಂದ್ರೆ ನಿಮ್ಗೆ ಅಲ್ಲಿ ಏನು ಸ್ಕ್ಯಾಮ್ ಆಗುತ್ತೆ ಅಂದ್ರೆ ಅವ್ರು ಸ್ಕ್ಯಾಮ್ ಮಾಡಲ್ಲ, ನೀವೇ ಅಫಿಷಿಯಲ್ ಆಗಿ ಸ್ಕ್ಯಾಮ್ ಆಗ್ತೀರಾ. ಯಾಕಂದ್ರೆ ಯಾರನ್ನ ಸ್ಪಾಗ್ ಹೋಗೋರು ಏನಾದ್ರು ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಆ ಬಾಡಿ ಮಸಾಜ್ ಬಿಟ್ಟು ಬೇರೆ ಏನಾದ್ರು ಸರ್ವಿಸ್ ಸಿಗುತ್ತೆ ಅಂತ ಹೋದ್ರೆ ಅಲ್ಲಿ ಸ್ಕ್ಯಾಮ್ ಆಗ್ತೀರಾ. ಯಾಕಂದ್ರೆ ಯಾವ್ದೇ ರೀತಿ ಬೇರೆ ಸರ್ವಿಸ್ ಸಿಗೋದಿಲ್ಲ, ನಿಮಗ್ ಸಿಗೋದು ಜಸ್ಟ್ ಮಸಾಜು. ಅವ್ರೇನ್ ಪೇ ಮಾಡಿಸ್ಕೊಂತಾರೆ ಅಷ್ಟನ್ನೇ ಪೇ ಮಾಡಿಸಿ ನೀವು ಮಸಾಜ್ ಮಾಡ್ಸ್ಕೊಂಡ್ ಬರ್ಬೇಕಾಗುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ. ಅದೊಂದೇ ಸ್ಪಾ ಅಂತಲ್ಲ, ನೀವು ಎಲ್ಲೇ ಹೋದ್ರು ಅಷ್ಟೇ ಆಗೋದು. ಸೊ ನೀವಾಗೆ ನೀವು ಬಕ್ರಾ ಆಗೋದಕ್ಕಿಂತ ಬೆಟರ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜಸ್ಟ್ ಬಾಡಿ ರಿಲೀಫ್ಮೆಂಟ್ಗೆ ಬಾಡಿ ರಿಫ್ರೆಶ್ಮೆಂಟ್ ಗೆ ಮಸಾಜ್ ಮಾಡಿಸ್ತೀರಾ ಅಂದ್ರೆ ಆರಾಮಾಗಿ ಹೋಗ್ಬೋದು. ಬಾಗಾ ಬೀಚ್ ಬಂದ್ಬಿಟ್ಟು ಇಷ್ಟೇ. ಇನ್ನ ಆಯ್ತು, ಇವಾಗ ಒಂದ್ ಗಂಟೆ ಎಲ್ಲ ಖಾಲಿ 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 ಹೊಡಿತಾವ್ರೆ ಅಷ್ಟೇ. ಇನ್ನೊಂದು 2 ಗಂಟೆ ಇರುತ್ತೆ ನಿಮ್ಗೆ. ಇಲ್ಲಿ 7 ಗಂಟೆಯಿಂದ ಪಾರ್ಟಿ ಸ್ಟಾರ್ಟ್ ಆದ್ರೆ, ಆ ಪಾರ್ಟಿ ಊಟ ತಿಂಡಿ ಈ ತರ ಸ್ಟಾರ್ಟ್ ಆದ್ರೆ ನೈಟ್ 1 ಗಂಟೆ 2 ಗಂಟ ಇದೇ ವೈಬ್ಸ್ ಇರುತ್ತೆ. ಹಾಲಿಡೇ ಟೈಮ್ಸ್ ಅಲ್ಲಿ, ಡಿಸೆಂಬರ್ ಸೀಸನ್, ನ್ಯೂ ಇಯರ್, ಕ್ರಿಸ್ಮಸ್ ಈ ಟೈಮಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ, ತುಂಬಾ ಕ್ರೌಡ್ ಆಗಿರುತ್ತೆ. ಈಗೆಲ್ಲ ಸ್ವಲ್ಪ ಕಮ್ಮಿ ಖಾಲಿ ಹೊಡಿತಾ ಇದೆ. ನನಗೆ ಏನ್ ಡೌಟ್ ಅಂದ್ರೆ ಇಷ್ಟು ಖಾಲಿ ಹೊಡಿತಾ ಇದೆಯಲ್ಲ, ಇಷ್ಟು ಲೈಟಿಂಗ್ಸು ಇದೆಲ್ಲ ಹೆಂಗೆ ಖರ್ಚು ಏನೋ ಎತ್ತ ಗೊತ್ತಿಲ್ಲ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.